ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಅದರಲ್ಲೂ ಕಾಂಗ್ರೆಸ್ ನಾಯಕರು ಏನೇನು ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ ಲೋಕಸಭೆ ಎಲೆಕ್ಷನ್ಗೆ, ಅದನ್ನು ನೋಡ್ತಾ ಹೋಗೋಣ. ಲೋಕಸಭೆ ಎಲೆಕ್ಷನ್ಗೆ ಮೂರು ಪಕ್ಷಗಳು ಕೂಡ ಬಹಳಷ್ಟು ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾವೆ. ಸಿಎಂ ಸಿದ್ದು ವ್ಯಾಪ್ತಿಯ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರಾ ಖರ್ಗೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಕಾಂಗ್ರೆಸ್ನಿಂದ. ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಎಐಸಿಸಿ ಅಧ್ಯಕ್ಷ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇದೆ. ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡುವಂತೆ ಈಗ ಒತ್ತಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ದಲಿತ ನಾಯಕ ಆಗಿರೋದ್ರಿಂದ ಸ್ಪರ್ಧೆಗೆ ಅವರಿಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಇತ್ತ ಚಾಮರಾಜನಗರದಿಂದ ಅಖಾಡಕ್ಕಿಳಿಯಲು ಟಿಕೆಟ್ಗಾಗಿ ಪೈಪೋಟಿ ಶುರುವಾಗ್ಬಿಟ್ಟಿದೆ. ಸುನಿಲ್ ಬೋಸ್ ಅವರಿದ್ದಾರೆ, ಮಳವಳ್ಳಿ ಸೋಮಶೇಖರ್ ಇದ್ದಾರೆ, ಕಾಗಲವಾಡಿ ಶಿವಣ್ಣ ಇದ್ದಾರೆ, GN ನಂಜುಂಡಸ್ವಾಮಿ ಸೇರಿ 8 ಮಂದಿ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಕ್ಷೇತ್ರದಿಂದ ಯಾರು ಫೈನಲಿ ಅಭ್ಯರ್ಥಿಯಾಗಿ ನಿಲ್ತಾರೆ ಅನ್ನೋ ಒಂದು ಕುತೂಹಲ ಅಂತೂ ಸಹಜವಾಗಿ ಇದ್ದೇ ಇದೆ. ಆದರೆ ಈ ಬಾರಿ ಶತಾಯ ಗತಾಯ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನು ಗೆಲ್ಲಬೇಕು ಅನ್ನೋ ಗುರಿ ಕಾಂಗ್ರೆಸ್ ನಾಯಕರಲ್ಲಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. 7ರಿಂದ 8 ಜನ ಆಕಾಂಕ್ಷಿಗಳಿದ್ದಾರೆ. ಆ ಕ್ಷೇತ್ರಕ್ಕೆ ಖರ್ಗೆ ಅವರು ನಿಲ್ಲುವಂತ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ? ಅವರೆಲ್ಲ ಒಪ್ಪಿಗೆ ಕೊಡ್ತಾರಾ? ಏನ್ ಕತೆ ಅಂತ ರಾಬಿ, ಏನಂತಂದ್ರೆ ಚಾಮರಾಜನಗರ ಜಿಲ್ಲೆ ಅಂದ್ರೆ ಹಿಂದೆಲ್ಲ ಈ ಕಾಂಗ್ರೆಸ್ ನ ಭದ್ರಕೋಟೆ ಅಂತಾನೆ ಹೇಳಲಾಗ್ತಿದೆ. ಬಟ್ ಈ ಕಳೆದ ಬಾರಿ ಮಾತ್ರ ಬಿಜೆಪಿ ಗೆಲುವಾಯ್ತು. ಅಂದ್ರೆ ಇಲ್ಲಿ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ಕೊಂಡು ಬಂದಿದೆ. ಈ ಬಾರಿ ಈಗ MLA ಎಲೆಕ್ಷನ್ ನೋಡಕ್ ಹೋದ್ರೆ ನಾವು 8 ಕ್ಷೇತ್ರ ಬರ್ತದೆ. ಇದು ಚಾಮರಾಜನಗರ ಜಿಲ್ಲೆಯ 4 ಕ್ಷೇತ್ರ, ಮತ್ತೆ CM ಸಿದ್ದರಾಮಯ್ಯ ಅವ್ರ ಕ್ಷೇತ್ರ ಸೇರಿದಂತೆ ಮೈಸೂರು ಜಿಲ್ಲೆದು 4 ಕ್ಷೇತ್ರಗಳು ನಮ್ಗೆ ಸೇರ್ತದೆ. 8 ಕ್ಷೇತ್ರ, 8ರಲ್ಲಿ 7 ಕ್ಷೇತ್ರಗಳು ಕಾಂಗ್ರೆಸ್ ಗೆದ್ದಿರತಕ್ಕಂಥದ್ದು. ಇಲ್ಲಿ ಒಂದೇ ಒಂದು ಕ್ಷೇತ್ರ ಮಾತ್ರ ಇದು JDS ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇವರು ಏನು ಅಂದ್ರೆ ಬಹುತೇಕ ಕಾಂಗ್ರೆಸ್ ಖಚಿತವಾಗಿ ಗೆಲ್ಲದೆ ಅಂತಕ್ಕಂಥದ್ದು ಬಹಳ ಒಂದು ನಿರೀಕ್ಷೆಯಲ್ಲಿ ಕಾಂಗ್ರೆಸ್ನವರು ಕೂಡ ಇದ್ದಾರೆ. ಸೊ ಅದೇ ತರ ಏನು ಇಲ್ವೇನು ಕಮ್ಮಿ ಇಲ್ಲ, 8 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಅಂದ್ರೆ ಲೋಕಲ್ ಆಗಿ ಇಲ್ಲಿ 8 ಜನ ಆಕಾಂಕ್ಷಿಗಳ ಒಂದು ಇದೇ ಪರ್ಯಟನೆ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಅದ್ರ ಮಧ್ಯೆ ಈಗ ಒಂದು ದೊಡ್ಡದಾಗಿ ಕೇಳ್ಬರ್ತಾ ಇರ್ತಕ್ಕಂಥದ್ದು ಏನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಈ ಭಾಗದಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತು ಕೇಳ್ಬರ್ತಾ ಇದೆ. ಸೊ ಅವರು ಯಾಕೆಂದ್ರೆ ದಲಿತ ನಾಯಕರು ಇಲ್ಲಿಗೆ ಕಾಂಗ್ರೆಸ್ ತುಂಬಾ ಚೆನ್ನಾಗಿದೆ ವಾತಾವರಣ, ಮತ್ತೆ 7 MLA ಕೂಡ ಕಾಂಗ್ರೆಸ್ ಇಂದ ಇದ್ದಾರೆ, ಬಹಳ ಸೇಫ್ಟಿ ಕೂಡ ಇದೆ ಅಂತಕ್ಕಂಥದ್ದು ಒಂದು ಎಡೆ ಇದಾದ್ರೆ ಕಾಂಗ್ರೆಸ್ ಭದ್ರಕೋಟೆ ಕೂಡ ಇದು ಅನ್ನೋದು ಕೂಡ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅವರ ಒಂದು ಬಂದು ನಿಲ್ತಾರೆ ಅಂತಕ್ಕಂಥ ಒಂದು ಮಾತು ಊಹಾಪೋಹ ಕೂಡ ಒಂದು ಗುಲ್ಲೆಬ್ಬಿದೆ ಈ ಕಡೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಈ ಏನು ಸ್ಥಳೀಯ ನಾಯಕರಿದ್ದಾರೆ ಅವ್ರು ಖರ್ಗೆನೇ ಬರ್ತಾರೆ ಅಂತಂದ್ರೆ ಎಲ್ಲರೂ ಅದಕ್ಕೇನು ಸಮ್ಮತ ಕೊಡ್ತಾರೆ ಅಂತಕ್ಕಂಥದ್ದೇ ಎಲ್ಲರ ಅಭಿಪ್ರಾಯ ಕೂಡ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಖರ್ಗೆ ಅವರು ಇಲ್ಲಿಗೆ ಬಂದ್ರೆ ಆಗ್ಬೋದು, ಟಿಕೆಟ್ಗೂ ಸಮಸ್ಯೆ ಆಗಲ್ಲ ಅಂತಕ್ಕಂಥದ್ದು ಒಂದು ಮಾತು ಕೇಳಿ ಬರ್ತಾ ಇದೆ ರಾಮ್.